ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಸಕ್ಕರೆ ಕಾರ್ಖಾನೆಯ ಒಂದು ಮಳ್ಳಿ ಬಿಟ್ಟಿದ್ರಿಂದ ಯಾವ ಕಾರ್ಖಾನೆಯವ್ರು ಬಿಟ್ಟಾರೋ ಅದು ನಮ್ಗೆ ತಿಳಿದು ಬಂದಿಲ್ಲ. ಯಾವ ಕಾರ್ಖಾನೆ ಅತ್ರಿ ತಾಲೂಕದವ್ರು ಬಿಟ್ಟಾರೋ ಏನು ಜಮಖಂಡಿ ತಾಲೂಕದವ್ರು ಬಿಟ್ಟಾರೋ ಗೊತ್ತಿಲ್ಲ. ಆದರೂ ನದಿ ನೀರಿನಲ್ಲಿ ಎಲ್ಲ ಮೀನುಗಳು ಸತ್ತು ನೀರಿನಲ್ಲಿ ಮೇಲೆ ತೇಲಾಡ್ತಿವೆ ಮತ್ತು ದಡದಲ್ಲಿ ಅಷ್ಟು ಬಂದು ಮೀನುಗಳು ಹತ್ತಿವೆ. ಆದರೂ ಈ ನೀರಿನೊಳಗೆ ಗಬ್ಬಂತ ವಾಸನೆ ಜೋರಾಗಿದೆ. ಆದ ಕಾರಣ ದನಕರುಗಳು ಸಹ ನೀರು ಕುಡಿತಾ ಇಲ್ಲ ಮತ್ತು ನದಿ ದಡದಲ್ಲಿ ಈ ರೈತರು ಕೂಡ ಬಂದು ನಿಲ್ಲುವುದ ಆಗ್ತಾ ಇಲ್ಲ. ಅಷ್ಟು ಒಂದು ವಾಸನೆ ಇರೋದ್ರಿಂದ ಮತ್ತು ಮೀನುಗಾರರ ಜೀವನ ಒಂದು ಮೀನಿನ ಮೇಲೆ ಬದುಕುವಂಥ ಒಂದು ಮೀನುಗಾರರ ಜೀವನ ಸುಖ ಒಂದು ವ್ಯತ್ಯೆಯಲ್ಲಿದ್ದಾರೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಪರಿಗಣಿಸಿ ಇದನ್ನು ಚೌಕಸಿ ಮಾಡಿ ಈ ನದಿ ನೀರಿನಲ್ಲಿ ಯಾರು ಮಳೆ ನೀರನ್ನು ಬಿಟ್ಟಿದ್ದಾರೆ ಅನ್ನೋಂಥ ಚೌಕಸಿ ಮಾಡಿ ಅವ್ರ ಮೇಲೆ ಕರ್ಮ ಜರುಗಿಸ್ಬೇಕು. ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಒಂದು ತ್ರಾಸುಗಳನ್ನು ನೋಡಿದ್ರೆ ಈ ನದಿ ನೀರಿನಲ್ಲಿ ಬಂದು ಒಂದು ನೀರು ಕುಡಿಯಲು ಸುಖ ಯೋಗ್ಯವಾದಂಥ ನೀರಿಲ್ಲ, ನೀರನ್ನು ಸಹ ಪರಿಷ್ಕರಣೆ ಮಾಡಬೇಕು. ಆದ ಕಾರಣ ಇಲ್ಲಿ ಸಾಕಷ್ಟು ನಿಮಗೆ ಮೀನುಗಳು ಕಾಣಿಸ್ತಾ ಇವೆ. ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಸಕ್ಕರೆ ಕಾರ್ಖಾನೆಯ ಒಂದು ಮಳ್ಳಿ ಬಿಟ್ಟಿದ್ರಿಂದ ಯಾವ ಕಾರ್ಖಾನೆಯವ್ರು ಬಿಟ್ಟಾರೋ ಅದು ನಮ್ಗೆ ತಿಳಿದು ಬಂದಿಲ್ಲ. ಯಾವ ಕಾರ್ಖಾನೆ ಅತ್ರಿ ತಾಲೂಕದವ್ರು ಬಿಟ್ಟಾರೋ ಏನು ಜಮಖಂಡಿ ತಾಲೂಕದವ್ರು ಬಿಟ್ಟಾರೋ ಗೊತ್ತಿಲ್ಲ. ಆದರೂ ನದಿ ನೀರಿನಲ್ಲಿ ಎಲ್ಲ ಮೀನುಗಳು ಸತ್ತು ನೀರಿನಲ್ಲಿ ಮೇಲೆ ತೇಲಾಡ್ತಿವೆ ಮತ್ತು ದಡದಲ್ಲಿ ಅಷ್ಟು ಬಂದು ಮೀನುಗಳು ಹತ್ತಿವೆ. ಆದರೂ ಈ ನೀರಿನೊಳಗೆ ಗಬ್ಬಂತ ವಾಸನೆ ಜೋರಾಗಿದೆ. ಆದ ಕಾರಣ ದನಕರುಗಳು ಸಹ ನೀರು ಕುಡಿತಾ ಇಲ್ಲ ಮತ್ತು ನದಿ ದಡದಲ್ಲಿ ಈ ರೈತರು ಕೂಡ ಬಂದು ನಿಲ್ಲುವುದ ಆಗ್ತಾ ಇಲ್ಲ. ಅಷ್ಟು ಒಂದು ವಾಸನೆ ಇರೋದ್ರಿಂದ ಮತ್ತು ಮೀನುಗಾರರ ಜೀವನ ಒಂದು ಮೀನಿನ ಮೇಲೆ ಬದುಕುವಂಥ ಒಂದು ಮೀನುಗಾರರ ಜೀವನ ಸುಖ ಒಂದು ವ್ಯತ್ಯೆಯಲ್ಲಿದ್ದಾರೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಪರಿಗಣಿಸಿ ಇದನ್ನು ಚೌಕಸಿ ಮಾಡಿ ಈ ನದಿ ನೀರಿನಲ್ಲಿ ಯಾರು ಮಳೆ ನೀರನ್ನು ಬಿಟ್ಟಿದ್ದಾರೆ ಅನ್ನೋಂಥ ಚೌಕಸಿ ಮಾಡಿ ಅವ್ರ ಮೇಲೆ ಕರ್ಮ ಜರುಗಿಸ್ಬೇಕು. ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಒಂದು ತ್ರಾಸುಗಳನ್ನು ನೋಡಿದ್ರೆ ಈ ನದಿ ನೀರಿನಲ್ಲಿ ಬಂದು ಒಂದು ನೀರು ಕುಡಿಯಲು ಸುಖ ಯೋಗ್ಯವಾದಂಥ ನೀರಿಲ್ಲ, ನೀರನ್ನು ಸಹ ಪರಿಷ್ಕರಣೆ ಮಾಡಬೇಕು. ಆದ ಕಾರಣ ಇಲ್ಲಿ ಸಾಕಷ್ಟು ನಿಮಗೆ ಮೀನುಗಳು ಕಾಣಿಸ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.